ಏನು ಹೇಳ್ತಾ ಇದ್ದಾರೆ ಕೇಳೋಣ. ಎಂಥವರಿಗೂ ನಡುಕ ಹುಟ್ಟಿಸುವಂಥ ಆ ವಿಷಯಗಳಾಗಿದ್ದು. ಕೊರೋನಾ ಸಂದರ್ಭದಲ್ಲಿ ಸರ್ಕಾರ ನಡ್ಕೊಂಡಂಥ ರೀತಿ, ಸರ್ಕಾರದ ಅಧಿಕಾರಿಗಳು, ಸರ್ಕಾರದ ಅಂದಿನ ಮುಖ್ಯಮಂತ್ರಿಗಳು, ಮಂತ್ರಿಗಳು ತೆಗೆದುಕೊಂಡಂಥ ಅಮಾನವೀಯ ಕ್ರಮಗಳು, ಇವೆಲ್ಲ ಸತ್ವಾನ್ವೇಷಣೆಯ ಅಡ್ಡಿಯಾಗುವಂಥ ಕ್ರಮಗಳು ಏನಿದ್ವು ಅವುಗಳನ್ನು ಬದಿಗೆ ಒತ್ತಿ ಇವತ್ತು ಏನು ಸತ್ಯಶೋಧನೆ ಆಗಿದೆ. ಆ ಹಿನ್ನೆಲೆಯೊಳಗೆ ನಮಗೆ ದೊರಕಿರ್ತಕ್ಕಂಥ ಇಂಟ್ರಿಮ್ ರಿಪೋರ್ಟ್ ಪರಿಶೀಲಿಸಿ ರಾಜ್ಯ ಸರ್ಕಾರ SITಯನ್ನು, ಸ್ಪೆಷಲ್ ಇನ್ವೆಸ್ಟಿಗೇಟಿಂಗ್ ಟೀಮನ್ನು ರಚಿಸಬೇಕು. ದೊರೆತ ಆಧಾರಗಳು, ವಿಷಯ ಹಾಗೂ ವಿವರವಾದ ಮಾಹಿತಿ ಅವೆಲ್ಲವುಗಳ ಹಿನ್ನೆಲೆಯಲ್ಲಿ ಮುಂದಿನ ತನಿಖೆ ಹಾಗೂ ಕ್ರಮಕ್ಕಾಗಿ SIT ಕೋವಿಡ್ ಹಗರಣದ ಬಗ್ಗೆ SIT ರಚನೆ ಮಾಡುವಂತ ನಿಟ್ಟಿನಲ್ಲಿ ತೀರ್ಮಾನಕ್ಕೆ ಬರಲಾಗಿದೆ. ಈಗ ಆಲ್ರೆಡಿ ಕುನ್ನಾ ಅವರ ನೇತೃತ್ವದಲ್ಲಿ, ಜಸ್ಟಿಸ್ ಕುನ್ನಾ ಅವರ ನೇತೃತ್ವದಲ್ಲಿ ಒಂದು ಆಯೋಗವನ್ನ ರಚನೆ ಮಾಡಿ ತನಿಖೆ ಮಾಡಿ ವರದಿ ಕೊಡುವಂತ ನಿಟ್ಟಿನಲ್ಲಿ ಸೂಚಿಸಲಾಗಿತ್ತು. ಒಂದು ಮಧ್ಯಂತರ ವರದಿ ಕೂಡ ಬಂದಿದೆ. ಸುಮಾರು 180 ಕೋಟಿಗೂ ಹೆಚ್ಚಿನ ಹಣವನ್ನು ವಸೂಲ್ ಮಾಡಬೇಕು ಕೆಲ ಕಂಪನಿಗಳಿಂದ, ಅಧಿಕಾರಿಗಳಿಂದ ಅನ್ನುವಂಥದ್ದೆಲ್ಲವೂ ಕೂಡ ಆ ರಿಪೋರ್ಟ್ ಅಲ್ಲಿ ಇದೆ. ಅದರ ನಡುವೆ ಆ ರಿಪೋರ್ಟ್ ಅನ್ನ ಈಗ ಮಾದರಿಯಾಗಿ ಇಟ್ಕೊಂಡು ಅಥವಾ ಆ ರಿಪೋರ್ಟ್ ಅನ್ನ ಒಂದು ಬೇಸ್ ಆಗಿ ಇಟ್ಕೊಂಡು ಒಂದು SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ರಚನೆ ಮಾಡುವಂತ ನಿಟ್ಟಿನಲ್ಲಿ ಕ್ಯಾಬಿನೆಟ್ ನಲ್ಲಿ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಹುಶಃ ಹಾಗೇನಾ ಮುಖ್ಯಮಂತ್ರಿಗಳಾಗಿದ್ದಂತ BS ಯಡಿಯೂರಪ್ಪನವರು, ಬಸವರಾಜ ಬೊಮ್ಮಾಯಿ ಅವರು ಹಾಗೆ ಆರೋಗ್ಯ ಸಚಿವ ಶ್ರೀರಾಮುಲು ಅವರಿಗೆಲ್ಲ ಸಂಕಷ್ಟ ತಂದಿಡಬಹುದಾ ಅಂತ ಚಾನ್ಸಸ್ ಇದೆ. ಈ ರೀತಿಯಂತ SIT ರಚನೆಯಾಗಿ ತನಿಖೆ ಆದ್ರೆ ಅಂತ ಕಾಣಿಸುತ್ತೆ.